ಅದು ಏನು ಕಮಿಟಿ ಮಾಡಿದ್ವಿ ಇವರು ಕಾಪಿ ಒಂದು ಕಮಿಟಿ ಮಾಡಿದ್ರೆ ನಾವು ಮಾಡಿದ ಒಂದು ಕಾಪಿ ಕೊಡಿ. ನಿಯಮಾನುಸಾರ ಉಲ್ಲಂಘನೆ ಮಾಡಿದರೆ ನಿಯಮಾನುಸಾರ ಮಾಡಿದರೆ ಸೆಕ್ರೆಟರಿ ಅವ್ರು ಮೊದಲೇ ತೆಗಿಬೇಕ್ರಿ, ನಮಗೆ ಬ್ಯಾಡ್ಲೇ ಬೇಡ ಅವ್ರಿಗೆ. ನೀವು ಅರ್ಜಿ ನಮ್ಗೆ ಕೊಡಕ್ಕೆ ಬರೋಂಗಿಲ್ಲ, ನೇರವಾಗಿ ತೆಗಿಬೇಕಿದ್ರೆ ಜಿಲ್ಲಾ ಪಂಚಾಯತ್ ಆಯ್ತು ಸರ್, ಅವ್ರು ಅಲ್ಲಿಂದ ಟ್ರಾನ್ಸ್ಫರ್. ಆಯ್ತು ಸರ್. ಆಮೇಲೆ ಮತ್ತೊಂದು ಪಾಯಿಂಟ್ ಐತಿ, ಇದೊಂದು ಅವ್ರದ್ದು ಏನಾರ ಸ್ವಲ್ಪ ಮಾಡಿದ್ದೆ ಮತ್ತೊಂದು ಲಾಸ್ಟ್ ಪಾಯಿಂಟ್ ಒಂದು ಏನಪ್ಪ, ಈಗ ಏನು ಚೆನ್ನಮ್ಮ ಸ್ವಚ್ಛತಾ ಬಂದರೆ ಕಂಡು ಬಂದರೆ ನಾನು ಈ ಸದ್ದು ತೋರಿಸ್ತೇವೆ ಸರ್. ನೋಡೇನಿ ಹೇಳ್ತೀನಿ, ನಾಳಿನ ಮೊದಲು ಎಲ್ಲ ಬಿದ್ದೈತೆ ಲಿಫ್ಟ್ ಹಾಕಬೇಕು. ಆಮೇಲೆ ಒಂದು 2 ಗಾಡಿ ಹೈರ್ ಮಾಡ್ಕೊ, ಪ್ರತಿ ಮನೆಯಾಗಿಂದ ಊರಿಗೆ ಹೋಗಿ ಎಲ್ಲರೂ ಊರಿಗೆ ಲಿಫ್ಟ್ ಮಾಡಿ ನಾವು ಒಬ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ. ಸ್ವಚ್ಛ ಮಾಡಿ ಎಲ್ಲ ಡೈಲಿ ಒಂದು ದಿವಸ ಬೇಡ ಇದೆ ಎಲ್ಲ ಒಂದು ಎರಡು ಗಾಡಿ ಮುಂದೆ ಒಂದು ಗಾಡಿ ಇರಬೇಕಲ್ಲ, ಒಂದು ಗಾಡಿ ಮತ್ತೊಂದು ಗಾಡಿ ಇರಬೇಕು. ಅವು ಒಂದು ಗಾಡಿ ಇದೆ, ಎಲ್ಲ ಗಾಡೀಲಿ ಮತ್ತೆ ಏನ್ರಿ ನಿಮ್ಮ ಕಡಿಮೆ ಬಿದ್ದರೆ ಒಂದು ಸಣ್ಣ ರಿಕ್ಷಾವನ್ನು ಹೈರ್ ಮಾಡು, ಪ್ರತಿ ಊರಾಗಿರೋ ಒಂದು ಡಂಪ್ ಮಾಡು, ಅಲ್ಲಿಂದ ಊರಿಗೆ ಲಿಫ್ಟ್ ಮಾಡ್ತೀವಿ ಸರ್. ಡೈಲಿ ಆಗ್ಬೇಕು ಸರ್. ಇದನ್ನ ಎಲ್ಲಿ ಡಂಪ್ ಮಾಡೋರು? ಕಸದ ವಿಲೇಜ್ ವಾರಿ ಮಾಡಿಲ್ರಿ? ಕಸದ ವಿಲೇಜ್ ವಾರಿ ಜಾಗ ಇಲ್ಲ, ಘಟಕ ಇಲ್ರಿ? ಗೊತ್ತಾದ್ರೆ ಈಗ ಪಾಪ್ಯುಲರ್ ಫ್ಯಾಕ್ಟ್ರಿಗೆ ಹೋಗ್ಬೇಕಂತಿರೋ ಒಂದು ರೋಡ್ ಐತ್ರಿ ಸರ್. ಆ ರೋಡ ನಾವು ಮಣ್ಣು ಹೋಗುವಾಗ ಅಲ್ಲಿ ಆ ಫ್ಯಾಕ್ಟ್ರಿ ನೋಡಕ್ ಹೋಗುವಾಗ 2-3 ಮುಚ್ಕೊಂಡು ಇವ್ರು ಎಲ್ಲ ಹೋದ ಕಾಸ ಅಲ್ಲಿ ಹಾಗೆ ಬಾಜು SLW ಬಿಲ್ಡಿಂಗ್ ಮಾಡಕ್ಕೆ ಸೈಟ್ ಇದೆ ಸೈಟ್ ಇದ್ರೆ ಮಾಡಿದೆ ಸರ್, ಅಪ್ರೂವಲ್ ಆಗಿಲ್ಲ ಸರ್. ಅಲ್ಲಿ ಬಂದ್ ಮಾಡ್ಬೇಕು ಸರ್. ಕರ್ನಾಟಕ ಸರ್ಕಾರ ಭೂಮಿ ಇಲ್ರಿ, ಸ್ವಚ್ಛತೆ ಇಡ್ರಿ ಅಲ್ಲಿ. ಕರ್ನಾಟಕ ಸರ್ಕಾರದ ಭೂಮಿ ಇಲ್ಲ ನಮ್ಮ ಕಾಗ್ತಿ ಒಳಗ ಇಲ್ರಿ ಸಾಹೇಬ್ರು ಮಾತಾಡ್ತಾರೆ ಬರ್ರಿ. ನಾವು ಒಬ್ಬರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಗ್ರಾಮ ಸಭಾದಾಗ ಕರಿತಾರಿಲ್ರಿ ಒಂದು ದಿವಸ ಮೀಟಿಂಗ್ ಕರೆದಿಲ್ಲ ನಂಗೆ ಸರ್. ಕಂಪಲ್ಸರಿ ಗ್ರಾಮ ಸಭಾದಾಗ ಕರಿಬೇಕ್ರಿ ಎಲ್ಲ ಗ್ರಾಮಸ್ಥರು ಕರಿಬೇಕು ಕಂಪಲ್ಸರಿ. ಈಗ ಒಂದು ಕಾರ್ಯಕ್ರಮ, ಒಂದು ರೈತರ ಹೋರಾಟಗಾರರು ನೋಟಿಸ್ ಬೋರ್ಡ್ ಪಂಚಾಯತ್ನಾಗ ಜಾಗನ ಆಗಿಲ್ಲ, ರೈತರಿಗೆ ಮುಟ್ಟಿಸ್ಬೇಕಲ್ರಿ ಏನಾದ್ರು ಒಂದು ಕಾರ್ಯಕ್ರಮ. ಗ್ರಾಮ ಸಭಾ ಮಾಡ್ತಾರಲ್ಲ ನೀವು ತಿಂಗಳ ಮೀಟಿಂಗ್ ಬ್ಯಾಗ್ ಗ್ರಾಮ ಸಭಾ ಮಾಡಿದ್ರೆ ಸಂಬಂಧಪಟ್ಟ ಸಂಘಟನೆ ಅಥವಾ ರೈತ ಸಂಘಟನೆ ಸಂಘಟನೆಗಳಲ್ಲ ಇಲ್ಲಿ ಟೋಟಲಿ ಏನೈತಿ ಗೊತ್ತೈತಿ, ಇದು ಅಂತ ಎಲ್ಲಾ ಪಂಚಾಯತ್ ಹಂಗ ಅಂದಾಜುಂದಿ ಸರ್ಕಾರ ಇಲ್ಲಿ ಯಾರು ಇಲ್ಲಿ ಯಾರು ಏನು ಸಂಬಂಧ ಇಲ್ಲ. ನಮ್ಗೆ ಹೆಂಗ್ ಬರ್ತದಂಗೆ ಇನ್ನೊಂದು ಇದು ಪ್ರಶ್ನೆ ಮಾಡಕ್ಕೆ ಯಾರು ಇಲ್ಲ ನಿಮ್ಮನ್ನ ಪ್ರಶ್ನೆ ಮಾಡಕ್ಕೆ ಯಾರು ಇಲ್ಲ. ಮಾಡಿದ್ರೆ ಕೇಳುದು 15 ಅವಕಾಶ ಆಗಲಿ, ಯಾರು ಏನು ಜಮಾ ಖರ್ಚು ಏನು ಎಲ್ಲ ತಗೋತೀವಿ. ನಾವು ಒಂದು ಮಂದಿ ಒಂದು ಡಿಸ್ಕಸ್ ಮಾಡಿದ್ದೀನಿ. ಅವನಿಗೆ ಕಾಕ್ತಿ, ಆಮೇಲೆ ಮುಖ್ಯಗಳು ಒಂದು 2-3 ಈಗ, ಆಮೇಲೆ ನಮ್ಮ ಸಾಮ್ರಾವ್ರು ಒಂದು 4 ಈಗ, ಅವ್ರ ಕೆಲಸ ಎಲ್ಲ ಕಲೆಕ್ಟ್ ಮಾಡ್ತಿದ್ದೆ. ಅವನಿಗೆ ಎರಗಟ್ಟಿ ಹತ್ರ ಇದು ಚಲೋ ಮಾಡಿಲ್ಲ, ಹಲ್ಕಿ ಹತ್ರ ಒಂದು ಡೆಪೋ ಮಾಡಿದ್ದಾರೆ. ಮತ್ತು ರೇಟ್ ಫಿಕ್ಸ್ ಮಾಡಿ ಕಸ ಊರಿಂದ ಹೊರಗಡೆ ಹಾಕ್ತಾರೆ. ಒಂದು 15 ದಿವಸನಾಗ ಅದನ್ನ ಆಕ್ಟಿವೇಟ್ ಮಾಡಿ ಕೊಡ್ತೀನಿ. ಆದ ತನಕ ಎಲ್ಲ ಕಸ ಇಲ್ಲಿಂದ ಏನು ಇರಬಾರ್ದು, ಎಲ್ಲರೂ ಒಂದು ಯಾರು ತ್ರಾಸ ಆಗಂಗೆ ಜಾಗ ಇಲ್ಲಿ ಡಂಪ್ ಮಾಡಿ ತುಮಕೂರು ಕಳಿಸ್ತೀವಿ. ಅಲ್ಲಿ ಪಾಪ್ಯುಲರ್ ಫ್ಯಾಕ್ಟ್ರಿಗೆ ಹೋಗೋ ಜಾಗ ಐತಲ್ಲ, ಈಗ ಸದ್ಯ 2 ದಿವಸ ಕ್ಲೀನ್ ಮಾಡಿ ಸದ್ಯ ಒಂದು ಹೇಳ್ತೀನಿ ಕೇಳ, ನೀನು ಒಂದು ನಂಬರ್ ಕೊಡ್ತೀನಿ. ಎಲ್ಲಿದ್ದಲ್ಲಿ ಸದ್ಯ ಇದ್ದಿದ್ದು ಎಲ್ಲ ಗುಂಪು ಐತಲ್ಲ, ಮೊದಲು ಸದ್ಯ ತುಮಕೂರಿಗೆ ಕಳಿಸ್ತೀನಿ. ನಾನು ನಿನಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ತಗೋ, ಏನು ಚಾರ್ಜ್ ನೀವು ಫಿಕ್ಸ್ ಮಾಡಿ ಆ ಪ್ರಕಾರ ಕಳಿಸ್ಬಿಡಲ್ಲ. ಡಸ್ಟ್ಬಿನ್ ಇಡಬೇಕು. ಡಸ್ಟ್ಬಿನ್ ಕಾಡಾಗ ಮತ್ತೆ ಡಸ್ಟ್ಬಿನ್ ಇಡ್ರೆ ಮತ್ತೆ ಕಸ ಒಗಿತಾರ, ಕಸ ಒಯ್ಯೋದು ಮಾಡೋದು ಬಿಡು ಹೊರಗಡೆ. ಡೈಲಿ ಕಸ ತೆಗಿಯಕತ್ತಿಲ್ಲ, ಪ್ರತಿದಿನ ಡೈಲಿ ಕಸ ವಿಲೇವಾರಿ
ಮತ್ತು ಇದು ದಾಖಲೆಗಳದ್ದೇನು ಕೇಳಿಲ್ಲ ಎಲ್ಲಿ ಹೋಟೆಲ್ಸ್ ಕಿರಾಣ ಎಲ್ಲಿರಲ್ಲ ಅವ್ರು ಕಂಪಲ್ಸರಿ ಎಲ್ಲ ಹೊರಗಡೆ ಡಸ್ಟ್ಬಿನ್ ಹಾಕಿದ್ವಿ ಅವ್ರ ಕಡೆ. ಆಮೇಲೆ ಸ್ಕೂಲ್ ಅಂಗನವಾಡಿ ಎಲ್ಲದಲ್ಲ ಅಲ್ಲಿ ನಿಮ್ಮ ಪಂಚಾಯತಿಂದ ಒಂದು ಡಸ್ಟ್ಬಿನ್ ಇದೆ. ಆಯ್ತು ಸರ್ ನಿಮಗೆ ಧನ್ಯವಾದಗಳು. ಆದ್ರೆ ನಾವು ಕೇಳಿದ ದಾಖಲೆಗಳಿಗೆ ಕೊಡಕ್ಕೆ ಹೇಳ್ರಿ ಸರ್. ನಾ ಕೊಡ್ತೇನೆ ಎಲ್ಲ ತಗೊಂಡು ಈಗ ಸದ್ ಅದಾವಲ್ಲ ಸರ್, ಇನ್ನ ಸಿಬ್ಬಂದಿ ಅದಾರ ನಿಮ್ಮ ಕಂಪ್ಯೂಟರ್ ಆಪರೇಟರ್. ಪಾಪ